ಕೆಲವರು ಪರಾಕ್ರಮದಲ್ಲಿ, ಮತ್ತೆ ಕೆಲವರು ಅಧಿಕಾರದಲ್ಲಿ. ಆದ್ರೆ ಯಾರು ಯಾರನ್ನೇ ಮೀರಿದ್ರು ಒಬ್ಬರನ್ನು ಮಾತ್ರ ಮೀರುವುದಕ್ಕಾಗುವುದಿಲ್ಲ. ಯಾರನ್ನು? ಈ ಕಾಮನನ್ನ ಎಂದ ಮೀರುವರಿಲ್ಲ. ಅಹಂಕಾರದಿಂದಲೂ ಆತ್ಮ ಪ್ರಶಂಸೆಗಾಗಿಯೂ ಹೇಳುವಂತಹ ಮಾತು ಅಂತ ಭಾವಿಸುವುದು ಬೇಡ ಸ್ವಾಮಿ. ಏನು ಇಲ್ಲದೆ ಹೋದವರೇ ಏನೇನೋ ಹೇಳಿಕೊಳ್ಳುತ್ತಾರೆ. ಇನ್ನು ಎಲ್ಲವೂ ಇದ್ದು ಇಷ್ಟು ಅಲಂಕಾರಕ್ಕೆ ತಕ್ಕಷ್ಟು ಅಹಂಕಾರ. ನಮಗೆ ಅದು ಭೂಷಣವೇ ಸರಿ. ಯಾವುದೇ ವಿಷಯವನ್ನು ತೆಗೆದುಕೊಳ್ಳಿ, ಅದರಲ್ಲಿ ನಮ್ಮದು ಅಗ್ರಸ್ಥಾನವೇ. ಸೌಂದರ್ಯದ ವಿಷಯವೋ ನಮ್ಮಷ್ಟು ಚಂದ ಯಾರಿದ್ದಾರೆ ಹೇಳಿ? ಲೋಕದ ರೂಢಿ ಹೇಗೆ? ಗಂಡು ಮಕ್ಕಳು ಹುಟ್ಟಿದ್ರೆ ತಂದೆ ತಾಯಿಗಳು ಇಳಿಸುವುದು, ನನ್ನ ಮಗನ ರೂಪ ಅಂದ್ರೆ ಮನ್ಮಥನ ರೂಪ ಅಂತ. ಹೆಣ್ಣು ಮಕ್ಕಳು ಹುಟ್ಟಿದ್ರೆ ತಂದೆ ತಾಯಿಗಳು ಹೇಳುವುದು ಹೇಗೆ? ರತಿಯ ರೂಪ ಅಂತ. ಅಂದ್ರೆ ಸೌಂದರ್ಯಕ್ಕೆ ಉಪಮೆ ಅಂತ ಇದ್ರೆ ಅದು ರತಿ ಮನ್ಮಥರೇ. ಸೌಂದರ್ಯ ಎನ್ನುವುದು ಈ ರತಿ ಮನ್ಮಥರಿಗೆ ಮಾರಿ ಹೋದದ್ದು. ಇದು ಪರಾಕ್ರಮದ ವಿಷಯಕ್ಕೆ ಬರ್ತೀರಾ? ಇಲ್ಲಿ ಎಲ್ಲರ ಹಾಗಲ್ಲ. ನಮ್ಮ ಕ್ರಮ ಸ್ವಲ್ಪ ಭಿನ್ನವಾದದ್ದು. ಹೌದಪ್ಪ, ಎಲ್ಲವರಲ್ಲಿ ಇದ್ದ ಹಾಗೆ ನಮ್ಮಲ್ಲಿರುವಂತಹ ಶರ ಅಲ್ಲ. ಕುಸುಮ ಶರಗಳು, ಪಂಚ ಕುಸುಮ ಬಾಣಗಳು, ಅರವಿಂದ, ಅಶೋಕ, ರೋಮಲಿಕ, ನೀಲೋತ್ಪಲ, ಚೂತ, ಈ ರೀತಿಯಾದಂತಹ ಪಂಚಪುಷ್ಪ ಬಾಣಗಳನ್ನು ಹೊಂದಿದವನು ನಾನು. ಮತ್ತೆ ಉಳಿದವರೆಲ್ಲ ಬಾಣಪ್ರಯೋಗ ಮಾಡಿದಂತಹ ಕಾಲಕ್ಕೆ ಒಂದಿದ್ದಂತೆ ಎರಡಾಗುತ್ತದೆ. ಆದ್ರೆ ನಮ್ಮದು ಹಾಗಲ್ಲ. ಶರಪ್ರಯೋಗ ಆಯ್ತು, ಎರಡಿರುವುದು ಒಂದಾಗುತ್ತದೆ. ಮೂರನೇ ಒಂದು ಹುಟ್ಟಿಕೊಳ್ಳಬಹುದು, ಅದು ಅವರವರ ಯೋಗ. ಮತ್ತೆ ಶಸ್ತ್ರ ಪ್ರಯೋಗವನ್ನ ಮಾಡುವುದು ಶಸ್ತ್ರ ಸಂಹಾರಕ್ಕೆ, ಅದರಲ್ಲಿ ಏನು ವಿಶೇಷ ಇಲ್ಲ ಸ್ವಾಮಿ. ಆದ್ರೆ ನಾವು ಶಸ್ತ್ರ ಪ್ರಯೋಗ ಮಾಡಿದ್ರೆ ಸೃಷ್ಟಿಯಾಗುತ್ತದಲ್ಲ, ಅದು ವಿಶೇಷ. ಮತ್ತೆ ಸೃಷ್ಟಿಕರ್ತ ಅಂತ ಹೇಳಿಕೊಳ್ಳುವ ಒಬ್ಬ ಇದ್ದಾರೆ. ಯಾರೇ? ಬ್ರಹ್ಮ. ಸುಮ್ಮನೆ ಅವ ಏನು ಸೃಷ್ಟಿ ಮಾಡುವುದು? ನಾನು ಸೃಷ್ಟಿಕರ್ತ. ಸೃಷ್ಟಿಯಾಗುವುದಕ್ಕೆ ಕಾರಣ ನಾನು. ಯಾವ ಬಗೆಯ ಸೃಷ್ಟಿಯೇ ಇರಲಿ, ನನ್ನ ಕಾರ್ಯ ಇಲ್ಲ ಅಂತ ಆದ್ರೂ ಸೃಷ್ಟಿಯಾಗುವುದಿಲ್ಲ. ಹಾಗಾಗಿ ಮನಸ್ಸಿನ ಕಾಮನೆಗೆ ಕಾರಣ ಆದವ ನಾನು. ಹಾಗಾಗಿ ಏನೇ ಇರಲಿ, ಅಣ್ಣ ಅಲ್ವಾ, ಸಂಬಂಧದಲ್ಲಿ ಅಣ್ಣ ಎಂಬ ಕಾರಣಕ್ಕಾಗಿ ಸುಮ್ಮನಿದ್ದೇನಷ್ಟೇ. ಹಾಗಂತ ನಮ್ಮ ಬಾಣದ ಪ್ರಯೋಗದ ವ್ಯಾಪ್ತಿ ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಮನಸ್ಸಿನಲ್ಲಿ ಹುಟ್ಟುವ ಕಾಮವೇ ನಾನಾದ್ದರಿಂದ ಮನಸ್ಸಿಗ, ಮನೋಮಥನದಿಂದ ಹುಟ್ಟುವವನಾದ್ದರಿಂದ ಮನ್ಮಥ. ನಾನಾ ಪ್ರಾಣಿ ವರ್ಗಗಳಿಗೆ ಕುಸುಮ ಶರಾಗವನ್ನ ಎಸೆದು ಭೋಗಾತುರವನ್ನ ಹೆಚ್ಚಿಸುವಂತಹ ಕಾರ್ಯ ಒಂದು. ಹಾಗಂತ ಕೇವಲ ಕುತ್ಸಿತ ಕಾಮ ಮಾತ್ರವ ನಾವು ಅಲ್ಲವೇ ಅಲ್ಲ. ಭೋಗಕ್ಕಾಗಿ ಮಾತ್ರ ಕಾಮ ಅಲ್ಲ, ಲೋಕ ಕಲ್ಯಾಣಕ್ಕಾಗಿಯೂ ಶ್ರಮಿಸುವವನು ನಾನು. ಪುರುಷಾರ್ಥದಲ್ಲಿಯೂ ಇದ್ದೇನೆ, ಅರಿಷಡ್ ವರ್ಗದಲ್ಲಿಯೂ ಇದ್ದೇನೆ. ಹೇಗೆ ಧರ್ಮಿಷ್ಠರಾದವರಲ್ಲಿ ನಾನು ನೆಲೆಸಿದ್ರೆ ಏನಾಗುತ್ತದೆ? ಧರ್ಮದ ಮೂಲಕವಾಗಿ ಮೋಕ್ಷದ ದಾರಿಯನ್ನು ಕರುಣಿಸುವಲ್ಲಿ ನಾನೇ ಸಹಕಾರಿಯಾಗುತ್ತೇನೆ. ಅಥವಾ ಅಧರ್ಮಿಷ್ಠರಲ್ಲಿ ನಾನು ಉಳಿದೆ ಅಂತ ಆದ್ರೆ ಅವರ ನಾಶಕ್ಕೆ ಗುರಿಯಾಗುತ್ತೇನೆ. ಹಾಗಾಗಿ ಲೋಕದಲ್ಲಿ ಚೈತನ್ಯ ಇದೆ ಅಂತ ಆದ್ರೆ ಅದಕ್ಕೆ ಕಾರಣ ನಾನೇ. ನಾನಿಲ್ಲ ಅಂತ ಆದ್ರೆ ಲೋಕ ಜಡವಾಗಿ ಹೋಗುತ್ತದೆ. ಹೆಚ್ಚು ಹೇಳುವುದು ಏನು ಸ್ವಾಮಿ? ಹೇಳುತ್ತಾ ಹೋದ್ರು ಒಂದ ಎರಡ. ಆತ್ಮ ಪ್ರಶಂಸೆ ಮಾಡಿಕೊಳ್ಳುವುದು ಒಳ್ಳೆಯದಲ್ಲ, ನಮಗೆ ಅಗತ್ಯವೂ ಇಲ್ಲ. ನನ್ನ ಕುರಿತಾಗಿ ನಾನೇ ಹೇಳಿಕೊಂಡ್ರೆ ಏನು ಪ್ರಯೋಜನ? ಹಾಗಂತ ಲೋಕದಲ್ಲಿ ನನ್ನ ವಿಚಾರ ಗೊತ್ತುಂಟು, ಆದ್ರೂ ಲೋಕದ ಮಾನ್ಯತೆ ನನಗೆ ಬೇಕು ಅಂತ ಆಶಿಸುವುದಿಲ್ಲ. ನಮ್ಮ ಕಾರ್ಯ ನಮಗೆ ಏನು ಇರಲಿ ಬಿಡಿ, ನಮ್ಮ ವಿಷಯ ನಮಗೆ ಗೊತ್ತಲ್ಲ. ನಿಮ್ಮ ಚಿತ್ರಪಟವನ್ನು ಪುಡಿ ಪುಡಿ ಮಾಡಿ
ಬ್ರಹ್ಮನ ಮೂರ್ಖತನಕ್ಕೆ ಮಾರುತನಿಂದ ಕೇಳಿದಂತಹ ವಿಚಾರ ತುಂಬಿದ ಸಭೆಯಲ್ಲಿ ನನ್ನ ಭಾವಚಿತ್ರವನ್ನು ಮಾಡಿದನು. ಬ್ರಹ್ಮ ಮಾಡ್ತಾ ಇರುವುದೇನು? ತನ್ನ ಮಗಳಾದಂತಹ ಶಾರದಿಗೆ ವಿದ್ಯಾಧಿಪಟ್ಟ ಕೊಡಬೇಕಾದ್ದೆ. ಅದಕ್ಕಾಗಿ ಶ್ರೇಷ್ಠವಾದಂತಹ ಸಭೆ ಮಾಡಬೇಕಾದ್ದೆ. ಅದಕ್ಕಾಗಿ ಗಣ್ಯಾತಿ ಗಣ್ಯರು ಪ್ರಮುಖರೆಲ್ಲ ಎಲ್ಲರೂ ಬಂದಿದ್ದಾರೆ. ಬರಬೇಕಾದ್ದೆ, ಅವರನ್ನ ಕರೆಯಬೇಕಾದ್ದೆ. ಆದ್ರೆ ನಮಗೆ ಮಾತ್ರ ಆಮಂತ್ರಣ ಇಲ್ಲ. ಯಾಕೆ 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 ಆಮಂತ್ರಣ ಇಲ್ಲ? ಕಾರಣ ಸತ್ಯಲೋಕದವರೆಗೂ ಬಂತಲ್ಲ. ಯಾಕೆ ಕಾರಣ? ಬ್ರಹ್ಮನಿಗೆ ಮತ್ಸರ, ದಾಯಾದ್ಯರ ಮತ್ಸರ, ತಮ್ಮನ ಕುರಿತಾಗಿರುವಂತಹ ಮತ್ಸರ. ಕಾರಣ ಇಷ್ಟೇ. ಇದುವರೆಗೆ ಅಣ್ಣ ಎಂಬ ಕಾರಣಕ್ಕಾಗಿ ಘನತೆಯಲ್ಲಿ ನಾನು ಎತ್ತರದಲ್ಲಿದ್ರೂ ಸಹಿತ ಅಣ್ಣನಾಗಿ ಅವನನ್ನ ಕಂಡವ ನಾನು. ಆದ್ರೆ ಅವನಿಗೆ ಆ ಭಾವನೆ ಇಲ್ಲ. ತುಂಬಿದ ಸಭೆಯಲ್ಲಿ ನನಗೆ ಅವಮಾನ ಮಾಡ್ತಾರೆ ಅಂತ ಆದ್ರೆ ಸುಮ್ಮನೆ ಬಿಡಬೇಕು, ಸುಮ್ಮನೆ ಬಿಡಬೇಕು. ಅವನ ಈ ವರ್ತನೆಗೆ ಪಾಠ ಕಲಿಸಬೇಕು. ಇಲ್ಲಿ ನಿಂತು ಯೋಚಿಸಿ ಪ್ರಯೋಜನ ಇಲ್ಲ. ಏನು ಮಾಡಬೇಕು ನಮಗೆ ಗೊತ್ತುಂಟು. ಹಾಗಂತ ಮಾರುತ ಹೇಳಿದ ಮಾತು ಹೇಗೆ ಅದನ್ನು ಅಲ್ಲಿಯೇ ಹೋಗಿ ನೋಡುವುದು ಒಳ್ಳೆಯದಲ್ವಾ? ನೋಡುವ. ಅಲ್ಲಿಗಾಗಿ ಸತ್ಯಲೋಕಕ್ಕಾಗಿ
ನಾವಿದ್ದೇವೆ ಎಂಬುದೇ ಗೊತ್ತಾಗುವುದಿಲ್ಲ. ಅದು ನಮ್ಮ ಸ್ವಭಾವ. ಹಾಗೆ ಹುಟ್ಟಿನಲ್ಲಿ ಸತ್ಯಲೋಕದವರೆಗೆ ಬಂದದ್ದಾಯ್ತು. ಸರಿ ಸರಿ ಸರಿ, ಆಡುತ್ತಾಡಿದಂತಹ ಮಾತು ಸರಿ. ಸತ್ಯಲೋಕ ಶೃಂಗಾರವಾಗಿದೆ ಎಲ್ಲೆಂದರಲ್ಲಿ, ಎಲ್ಲ ಕಡೆಯಲ್ಲಿ ದೇವಾದಿ ದೇವತೆಗಳು, ಸಿದ್ಧರ ಸಾಧ್ಯರು ಎಲ್ಲರೂ ಈ ಕಡೆಗೆ ಬರ್ತಾ ಇದ್ದಾರೆ. ಇದು ಎಂತಹ ಮಂಟಪ! ಇದನ್ನು ನಿರ್ಮಿಸಿದವರಿಗೆ ಏನು ಕೊಟ್ಟರು ಕೊಡಬೇಕು ನೋಡಿ. ಸಿದ್ಧರು, ಸಾಧ್ಯರು, ದೇವತೆಗಳು, ನಾರಾಯಣ, ಲಕ್ಷ್ಮೀದೇವಿ, ತನ್ನದೇ ಕಾರ್ಯಕ್ರಮದಲ್ಲಿ ತನ್ನದೇ ಭಾವಚಿತ್ರ. ಯಾವ ರೀತಿ ಇವನಿಗೆ ಶೋಭೆ ಇಂಥದ್ದು. ಅದಿರಲಿ. ಮತ್ತೆ ಹೌದು, ಮಾರುತ ಹೇಳಿದ ಮಾತು ಸತ್ಯ ಅಂತ ಈಗ ಗೊತ್ತಾಯ್ತು. ನನ್ನ ಭಾವಚಿತ್ರ ಇರಬೇಕಾದಂತಹ ಸ್ಥಳ ಕೆಳಗೆ ನೋಡಿದ್ರೆ ಭಾವಚಿತ್ರ ಪುಡಿ ಪುಡಿಯಾಗಿದೆ ಎಂಬಲ್ಲಿಗೆ ಇದನ್ನ ವ್ಯವಸ್ಥೆಯನ್ನ ಮಾಡುವವನನ್ನ ಭಾವಚಿತ್ರವನ್ನು ಹಾಕಿರ್ಲಿಕ್ಕೆ ಬೇಕು. ಅದನ್ನು ನೋಡಿ ಸಹಿಸದಂತಹ ಈ ಬ್ರಹ್ಮ ಅದನ್ನ ಪುಡಿಗೈದಿದ್ದಾನೆ. ಇವನ ಈ ಸುಕ್ಕಿಗೆ ತಕ್ಕ ಮಕ್ಕಳೇಬೇಕು. ಏನು ಮಾಡುವುದು? ಹೇಗೆ ಪಾಠ ಕಲಿಸುವುದು? ಪಾಠ ಕಲಿಸುವುದಕ್ಕೆ ನಮಗೆ ಮತ್ತೆ ಬೇರೆ ಹೇಳಿಕೊಡುವುದೇ ಬೇಡ. ಅಷ್ಟು ವ್ಯವಸ್ಥೆಯನ್ನು ಇವನೇ ಮಾಡಿಕೊಂಡಿದ್ದಾನೆ. ಯಾಕೆ? ಈತ ಕುಳಿತದ್ದು ಯಾರ ಜೊತೆಗೆ? ಶಾರದೆಯ ಜೊತೆಗೆ. ಶಾರದೆ ಇವನಿಗೆ ಏನಾಗಬೇಕು? ಮಗಳು ಶಾರದೆ ಬ್ರಹ್ಮಗೆ ಕುಸುಮ
ಮಗಳು ಶಾರದೆಯ ಬ್ರಹ್ಮಗೆ ಈಕೆಯಾಗುವೆ ಹಗಲು ಹೋಗಿಸುವ ಹಾಗೆ ಈಕೆಯಾಗುವೆ ಹಗಲು ಹೋಗಿಸುವ ಹಾಗೆ ಹೋಗಿಸುವ ಹಾಗೆ ಮಗಳು ಶಾರದೆಯ ಬ್ರಹ್ಮಗೆ ಈಕೆಯಾಗುವೆ ಹಗಲು ಹೋಗಿಸುವ ಸರಿ, ನಾನು ಮಾಡಬೇಕಾದಂತಹ ಕಾರ್ಯ ಏನು? ಅದಕ್ಕೆ ಬ್ರಹ್ಮನೇ ಅನುವು ಮಾಡಿಕೊಟ್ಟಿದ್ದಾನೆ. ಯಾಕೆ? ಇಲ್ಲಿರುವಂತಹ ಸಂಬಂಧವನ್ನೇ ಬಳಸಿಕೊಳ್ಳಬೇಕು. ಶಾರದೆ ಬ್ರಹ್ಮನಿಗೆ ಏನಾಗಬೇಕು? ಮಗಳು ಶಾರದೆ ಬ್ರಹ್ಮಗೆ, ಬ್ರಹ್ಮನಿಗೆ ತಮ್ಮ ನಾನು. ಹಾಗಾಗಿ ಶಾರದೆ ನನಗೂ ಮಗಳ ಸ್ಥಾನದಲ್ಲಿ ಇರುವಂತಹವಳು, ಬ್ರಹ್ಮನಿಗೆ ತಮ್ಮ, ಶಾರದೆಗೆ ಮಗಳು. ಹಾಗಿದ್ರೆ ಮಗಳು ಮಗಳೇ ಅಲ್ಲ, ತಮ್ಮ ತಮ್ಮನೇ ಅಲ್ಲ ಅಂತ ಮಾಡಿಕೊಡ್ಬೇಕು ಇವರಿಗೆ. ಈ ಬ್ರಹ್ಮನಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ಆದ್ರೆ ಇದೇ ಸರಿ. ಯಾವ ಬಾಯಿಯಲ್ಲಿ ಮಗಳೇ ಮಗಳೇ ಅಂತ ಈತ ಕರೀತಾ ಇದ್ದನೋ ಅವಳನ್ನೇ ಕಾಂತೆ ರಮಣಿ ಅಂತ ಕರೆಯಬೇಕು. ಹಗಲು ರಾತ್ರಿ ಎನ್ನದೆ ಅವಳ ಜೊತೆಗಿರಬೇಕು. ಲೋಕದಲ್ಲಿ ಇದುವರೆಗೆ ಕಂಡಿರದಂತಹ ಅತೀ ಕೀಳಾದಂತಹ ಒಂದು ಸಂಬಂಧ ಬ್ರಹ್ಮನಿಂದ ಸೃಷ್ಟಿಸಲ್ಪಡಬೇಕು. ಆ ಮುಖೇನವಾಗಿ ಲೋಕದಲ್ಲಿ ಬ್ರಹ್ಮನಿಗೆ ಕುಖ್ಯಾತಿ ಬರಬೇಕು. ಈಗಾಗಲೇ ಬಹಳಷ್ಟು ಖ್ಯಾತಿ ಗಳಿಸಿದವ ಇವ. ಇವನಿಗೆ ಸ್ವಲ್ಪ ಹೆಸರು ಹಾಳು ಮಾಡಬೇಕು ನಾವು. ಹಾಗಾಗಬೇಕು ಅಂತ ಆದ್ರೆ ನಾಳಿನ ದಿನ ಲೋಕದಲ್ಲಿ ಇವನನ್ನ ಮಗಳ ಗಂಡ ಅಂತ ಕರೆಯಬೇಕು. ಮಗಳ ಗಂಡ ಬ್ರಹ್ಮ, ಮಗಳ ಗಂಡ ಬ್ರಹ್ಮ, ಮಗಳನ್ನ ಮದುವೆ ಆದವ. ಈ ರೀತಿಯಾಗಿ ಈತನನ್ನು ಕರೆಯಬೇಕು ಅಂತ ಆದ್ರೆ ಈತನ ಮನಸ್ಸು ಚಂಚಲವಾಗಬೇಕು. ಗಾಂಭೀರ್ಯದಿಂದ ಕುಳಿತಿದ್ದಾನೆ. ನಮ್ಮ ಗಾಂಭೀರ್ಯ ಹೌದಪ್ಪ, ಅದನ್ನ ಸ್ವಲ್ಪ ಚಂಚಲ ಮಾಡುವಂತಹ ಸಾಮರ್ಥ್ಯ ನಮಗಿಲ್ವ ಹೇಳಿ? ಒಂದು ಬಾಣ ಸಾಕು, ಒಂದು ಪುಷ್ಪ ಶರ ಸಾಕು. ಇದನ್ನು ಆತನಿಗೆ ಬಿಟ್ಟು ಅಂತ ಆದ್ರೆ ಒಂದೇ ಕ್ಷಣದಲ್ಲಿ ಮನ ಚಂಚಲಿತ ಆಗ್ತದೆ. ತೋರಿಸ್ತೇನೆ. ವಿರಗದಲ್ಲಿ ಭ್ರಮೆ ಮುಚ್ಚಲಾಕ್ಷಣ, ವಿರಗದಲ್ಲಿ ಭ್ರಮೆ ಮುಚ್ಚಲಾಕ್ಷಣ, ತಿರುಗಿತು ಜ್ಞಾನತ್ವ ಮೊಳೆದೋರಿ, ತಿರುಗಿದು ಜ್ಞಾನತ್ವ ಮೊಳೆದೋರಿ, ಸ್ವಚ್ಛನಾಗಿರೆ ಮೊದಲಿನಂದದೊಳು, ತಿರುಗಿದು ಜ್ಞಾನತ್ವ ಮೊಳೆದೋರಿ, ಸ್ವಚ್ಛನಾಗಿರೆ ಮೊದಲಿನಂದದೋಳು, ಉಚ್ಚರೂಪದಿ ಶಾರದೆಯು ಕಂಡೆಚ್ಚರಿಸಿ, ಉಚ್ಚರೂಪದಿ ಕಾರದೆಯು ಕಂಡು ಎಚ್ಚರಿಸಿ, ಪರಿಹಾಸ್ಯ ಮಾಡಿದಳು, ಪರಿಹಾಸ್ಯ ಮಾಡಿದಳು ಇದೇನೆಂದು, ಪರಿಹಾಸ್ಯ ಮಾಡಿದಳು ಇದೇನೆಂದು, ಆ ಆ
ಬ್ರಹ್ಮನ ದಂಡವಾಗಿ ಹೋಯ್ತಾ ಅಂತ. ಎಲ್ಲಿ ದಂಡ? ನಾನು ತೆಗೆದುಕೊಂಡಿದ್ದಲ್ಲ, ನಿಮ್ಮ ಕೈಯಿಂದ ಜಾರಿದ್ದು. ಹಾ, ಅದು ಕೆಳಗೆ ಬಿತ್ತ ಏನಿದು? ಗೊತ್ತೇ ಆಗ್ಲಿಲ್ಲ. ಅದು ಕೆಳಗಿರ್ಲಿ ಮೇಲಿರ್ಲಿ ಬ್ರಹ್ಮದಂಡ ಬ್ರಹ್ಮದಂಡವೇ. ಅದು ದಂಡ ಆಗದೆ ಹೋಗಬಾರದು. ಅದು ದಂಡ ಆಗುದಿಲ್ಲ, ಬ್ರಹ್ಮದಂಡ ಎನ್ನುವುದೇ ಆಗ್ತದೆ. ಯಾಕೆ ಹೀಗಾಯ್ತು? ಸ್ವಲ್ಪ ಗಾಂಭೀರ್ಯ ಕಡಿಮೆ ಆಯ್ತು ಅಲ್ವೇನೆ? ಅಲ್ವಾ? ಗಾಂಭೀರ್ಯ ತಗೊಳ್ಳಿ. ಈಗ ತಗೊಳ್ಬೇಕು. ಯಾಕೆ ಹೀಗಾಯಿತು ಎಂದು ಯೋಚಿಸುತ್ತಿದ್ದೇನೆ ಶಾರದ. ಇಲ್ಲಿಯ ತನಕ ಸತ್ಯಲೋಕದಲ್ಲಿ ಹೀಗಾದದ್ದಿಲ್ಲ, ಬ್ರಹ್ಮನಿಗೆ ಎಲ್ಲೂ ಹೀಗಾದದ್ದಿಲ್ಲ, ಸತ್ಯಲೋಕದಲ್ಲಿ ಆದದ್ದಿಲ್ಲವೇ ಇಲ್ಲ. ಹಿಂದೆ ಹಾಗಾಯ್ತು ಅಂತ ಅದು ಕಾರಣ ಏನು? ಸಭೆಗೆ ಸಾವಿರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಯಾರೋ ಒಬ್ಬರು ಕೆಟ್ಟ ಕಾಲಗುಣ ಹೊಂದಿದವರು ಬಂದಿರಬೇಕು. ಹಾಗಾಗಿ ಹೀಗಾಯ್ತಾ ಏನು ಇರ್ಬೋದು. ಅಷ್ಟೊತ್ತಿಗೆ ನೀನು ಎಚ್ಚರಿಸಿದೆಯಲ್ಲ. ಅಷ್ಟು ಆಲೋಚನೆ ಮಾಡಿ ಕರೆದಿದ್ದೇವೆ, ಆದ್ರೂ ಒಂದು ಕೆಟ್ಟ ಕಾಲ ಬಂತು ಅಂತ. ಕೆಲವು ಕಳ್ಳ ಬೆಕ್ಕಿರ್ತದೆ ನೋಡಿ, ಹಾಗೆ ಯಾರಿಗೂ ಕಳೆದು ಹೋದ ಪ್ರವೇಶ ಮಾಡಿಬಿಡ್ತಾರೆ. ಅಂಥವ್ರು ಯಾರು ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಏನೇ ಇರಲಿ, ಸಕಾಲದಲ್ಲಿ ನೀವು ಎಚ್ಚರಿಸಿದ್ದೀಯ. ಬಿಟ್ಟಿರುವಂತಹ ಗಾಂಭೀರ್ಯ ಪುನಃ ಪಡೆದುಕೊಂಡಿದ್ದೇನೆ. ಈಗ ಗಂಭೀರನಾಗಿ ಕುಳಿತುಕೊಳ್ತೇನೆ. ತಪ್ಪಿದ ನಾನೇ ಮನವೋ, ತಪ್ಪಿದೆ 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 ನಾನೇ ಮೊದಲು ಅಜಗತ್ವದ ಜಾಲದ ಬಿಡಲು, ಅಜಗತ್ವದ ಜಾಲದ ಬಿಡಲು ಪಕ್ಕವಾದಿಯ ಬಂದದಿನ ಚಿತ್ತದ ಜೊತೆಗೆ ಅಲ್ಲಿ ನನಗೆ ಗೊತ್ತಾಯ್ತು, ಸರಿಯಾಗಿಲ್ಲ. ಈಗ ತಪ್ಪಾಯ್ತು. ಎಲ್ಲಿ ಬ್ರಹ್ಮನದ್ದು ತಪ್ಪಲ್ಲ, ನನ್ನದ್ದು ತಪ್ಪಲ್ಲ, ನನ್ನ ಬಾಣದ್ದು ತಪ್ಪಲ್ಲ. ಬಾಣವನ್ನು ಪ್ರಯೋಗಿಸಿದವನು ನಾನು, ಬ್ರಹ್ಮನಿಗೆ ಮಾತ್ರ ಅಲ್ಲಿಯೇ ಆದದ್ದು ತಪ್ಪು. ಪ್ರಯೋಗಿಸಿದಂತಹ ಬಾಣ ಪರಿಣಾಮವನ್ನು ಬೀರಿದೆ. ಯಾಕೆ? ಬ್ರಹ್ಮ ಹಿಡಿದ ದಂಡ ಕೆಳಗೆ ಬಿತ್ತು. ಬ್ರಹ್ಮ ಕ್ಷಣಕಾಲ ಚಂಚಲಿತನಾದ. ಆದರೆ ಶಾರದೆ ಅವನನ್ನು ಎಚ್ಚರಿಸಿರು. ಇಲ್ಲಿ ಪ್ರತಿಕ್ರಿಯೆ ಬೇಕೋ ಬೇಡವೋ? ಪ್ರತಿಕ್ರಿಯೆ ಬೇಕು ಅಂತ ಆದ್ರೆ ಇಬ್ಬರಿಗೂ ಬಾಣ ಬಿಡಬೇಕು. ಅದಲ್ಲವೋ ಬಾಣ ವ್ಯರ್ಥ ಆಗಿ ಹೋಗುತ್ತದೆ. ಹಾಗಾಗಬೇಕು ಅಂತ ಆದ್ರೆ ಇದೆಲ್ಲ